ಹಸಿರು ಕ್ರಾಂತಿಯ ಮೂಲಕ ದೇಶದ ಜನಮಾನಸದಲ್ಲಿ ಅಚ್ಚಳಿಯದ ಸಾಧನೆಗೈದು ಉಳಿದ ನಾಯಕ ಎಂದರೆ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರು. ನಾವೆಲ್ಲ ಸ್ಮರಣೆ ಮಾಡುವುದು ಅನನ್ಯವಾಗಿದೆ ಎಂದು ಉಪವಿಭಾಗಾಧಿಕಾರಿ ಡಾಕ್ಟರ್ ಎಂ ಶ್ರುತಿ ಅವರು ಹೇಳಿದರು. ಶುಕ್ರವಾರ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಆಚರಿಸಲಾದ ಹಸಿರು ಕ್ರಾಂತಿಯ ನೇತಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೇಶಕ್ಕಾಗಿ ಹಗಲಿರುಳು ಶ್ರಮವಹಿಸಿ ಎಲ್ಲ ಜನಾಂಗದ ಜನರ ಆಶಾಕಿರಣವಾಗಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಸರಳ ಸಾರ್ವಜನಿಕರಿಗೆ ಹೆಸರುವಾಸಿಯಾಗಿ ದೇಶದ ಜನತೆಗೆ ಹಸಿರು ಕ್ರಾಂತಿ ಮಾಡುವ ಮೂಲಕ ಎಲ್ಲರ ಜನಮಾನಸದಲ್ಲಿ ಉಳಿಸಿದ್ದಾರೆ ಎಂದು ಸ್ಮರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಮೇಘನಾ ಅವರು ಮಾತನಾಡಿ, ಬಾಬು ಜಗಜೀವನ್ ರಾವ್ ಅವರ ಸಾಧನೆ ಮತ್ತು ಅವರ ಆದರ್ಶಗಳು ಯುವಕರಿಗೆ ಮಾದರಿಯಾಗಿದ್ದು ಎಲ್ಲರೂ ಅವರ ಹಾದಿಯಲ್ಲಿ ಸಾಗಬೇಕು ಎಂದರು. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಆನಂದ್ ಮೂರ್ತಿ ಮಾತನಾಡಿ, ಈ ಮಾಸದಲ್ಲಿ ನಾವು ಶೋಷಿತರ ವಿಮೋಚನೆಗೆ ಶ್ರಮಿಸಿದ 2 ಮಹಾಪುರುಷರ ಜಯಂತಿಯನ್ನ ಆಚರಿಸುತ್ತೇವೆ. ಅವರೇ ಭಾರತದ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರು ಎಂದು ಹೇಳಿದರು. ಈ ದೇಶದ ಶೋಷಿತರ ಪರವಾಗಿ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಕ್ರಾಂತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುನ್ನಡೆಸಿದ್ರೆ, ಆಧುನಿಕ ಕೃಷಿ ಪದ್ಧತಿಯನ್ನ ತಂತ್ರಜ್ಞಾನದ ಮೂಲಕ ಕೃಷಿಯಲ್ಲಿ ಸಾಮಾಜಿಕ ಕ್ರಾಂತಿಯನ್ನ ಮಾಡುವ ಮೂಲಕ ದೇಶದಲ್ಲಿ ಆಹಾರದ ಕೊರತೆಯನ್ನ ನೀಗಿಸಿದ ಮಹಾಪುರುಷ ಬಾಬು ಜಗಜೀವನ್ ರಾಮ್ ಅವರು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ, ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ.ಬಿ. ಮಂಜು, ದಲಿತ ಹಿರಿಯ ಮುಖಂಡರುಗಳಾದ ಕೆ.ಪಿ. ಬೈರಯ್ಯ, ಪುಟ್ಟಸ್ವಾಮಿ, ಕೋಮಾರಯ್ಯ ಹಾಗೂ ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಹಾಜರಿದ್ದರು. ಅವ್ರು ಕೊಟ್ಟಂಥ ಕಾಂಟ್ರಿಬ್ಯೂಷನ್ಸ್ ನಮ್ಮ ಗ್ರೀನ್ ರೆವಲ್ಯೂಷನಲ್ಲಿ ಭಾಳಷ್ಟು ಈ ದಿನ ನಮ್ಮ ರೈತರಿಗೂ ಸಹ ಭಾಳ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಸಾಮಾಜಿಕವಾಗಿ ನ್ಯಾಯಕ್ಕೆ ಒಂದು ಒತ್ತು ಕೊಟ್ಟಿರೋವಂಥದ್ದು, ದಲಿತರ ಹೋರಾಡಿದ್ದು, ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿದ್ದು ಎಲ್ಲವೂ ಸಹ ನಮಗೆ ಸ್ಫೂರ್ತಿಯಾಗಲಿ ಅಂತ ಆಶಿಸ್ತಾ ನಾನು ಒಂದು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅಥವಾ ಅವರು ಹಿಂದೆ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು. ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಿರ್ಬೇಕಾದ್ರೆ ಬಾಬಾ ಜಗಜೀವನ್ ರಾಮ್ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು, ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಇದ್ರ ಜೊತೆ ನಮ್ಮ ಗ್ರೀನ್ ರೆವಲ್ಯೂಷನ್ ಕ್ರಾಂತಿ ಏನಿದೆ ಅದಕ್ಕೆ ಬಹಳ ಕೊಡುಗೆ ಇದೆ ಇವ್ರದ್ದು. ಸೊ ಕೃಷಿ ಚಟುವಟಿಕೆಗಳನ್ನು ಆಧುನೀಕರಿಸುವುದರಲ್ಲಿ ಮತ್ತು ನಮ್ಮ ದೇಶದಲ್ಲಿ ಬೆಳೆಯೋದನ್ನು ನಮಗೆ ಸೆಲ್ಫ್ ಸಫಿಷಿಯೆಂಟ್ ಆಗಿ, ಸೆಲ್ಫ್ ರಿಲಯಂಟ್ ಆಗಿ ನಾವು ಇರೋದಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಇವರ ಆದರ್ಶಗಳನ್ನ ಮತ್ತು ಇವರು ನಡೆದು ಬಂದ ಹಾದಿ ಏನಿದೆ ಯುವಕರಿಗೆ ಇನ್ಸ್ಪಿರೇಷನ್ ಆಗಲಿ, ಇವರ ಆದರ್ಶಗಳನ್ನ ನಾವು ಹೆಚ್ಚಿಗೆ ಪಾಲಿಸೋಣ ಅಂತ ಹೇಳ್ತಾ ನಾನು ಮುಗಿಸ್ತೇನೆ. ಈ ಏಪ್ರಿಲ್ ತಿಂಗಳಲ್ಲಿ ಬಹಳ ವಿಶೇಷವಾದಂಥ ಒಂದು ಮಾಹೆ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ಯಾಕೆಂತಂದ್ರೆ ಈ ಒಂದು ಮಾಯೆಯಲ್ಲಿ ಬಾಬು ಜಗಜೀವನ್ ರಾವ್ ಮತ್ತೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಜನಿಸಿದಂತಹ ಒಂದು ತಿಂಗಳ. ಇದರ ವಿಶೇಷತೆ ಏನು ಅಂತಂದ್ರೆ, ಅವ್ರನ್ನ ಬಾಬು ಜಗಜೀವನ್ ರಾವ್ ಅಂದ ತಕ್ಷಣನೇ ನಮ್ಗೆ ನೇರವಾಗಿ ಅರ್ಥವಾಗೋದೇನಂತಂದ್ರೆ ಹಸಿರು ಕ್ರಾಂತಿಯ ಹರಿಕಾರ ಎಂಬುದಾಗಿ ಹೇಳ್ತಾ ಹೋಗ್ತೀವಿ. ಯಾಕೆಂತಂದ್ರೆ ನೋಡಿ, ನಾವು ಗಮನಿಸಬೇಕಾಗುತ್ತೆ, ಇವತ್ತಿನ ಪರಿಸ್ಥಿತಿನಲ್ಲಿ ಬರ ಪರಿಸ್ಥಿತಿ ಇದೆ, ಮಳೆ ಇಲ್ಲ, ಒಂದು ವ್ಯವಸ್ಥಿತವಾಗಿ ಮಳೆ ಬರ್ತಿಲ್ಲ, ನಮಗೆ ಕೃಷಿಯನ್ನು ಕೂಡ ಚಟುವಟಿಕೆಯನ್ನು ಕೂಡ ನಡೆಸ್ಕೊಳ್ಳೋದಕ್ಕಾಗ್ತಿಲ್ಲ. ಮಳೆ ಕೃಷಿ ಪದ್ಧತಿಯನ್ನ ಭಾರತದಲ್ಲಿ ಯಾಕೆ ಅಳವಡಿಸ್ಕೊಳ್ಬಾರ್ದು, ಆ ನಿಟ್ಟಿನಲ್ಲಿ ಆಹಾರದ ಸಮಸ್ಯೆಗೆ ಯಾಕೆ ಪರಿಹಾರವನ್ನ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಹಸಿರು ಕ್ರಾಂತಿಯನ್ನ, ಅಂದ್ರೆ ಇಲ್ಲಿ ಹಸಿರು ಕ್ರಾಂತಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಆಹಾರದ ಬೆಳೆಗಳನ್ನ ಅತ್ಯಧಿಕ ಮಟ್ಟದಲ್ಲಿ ಇಳುವರಿಯನ್ನು ಪಡೆಯತಕ್ಕಂಥ ಒಂದು ವಿಧಾನವಾಗಿ ಹಸಿರು ಕ್ರಾಂತಿಯನ್ನು ಪ್ರಾರಂಭಿಸಿದಂತ ಒಂದು ಸನ್ನಿವೇಶವನ್ನು ಕೂಡ ಕಾಣ್ತಾ ಹೋಗಬಹುದು. ಅದರ ಮೂಲ ಇದ್ರದ್ದು ಬೆಳೆ ಅಂತಂದ್ರೆ ಗೋಧಿಯಲ್ಲಿ ಫಸ್ಟ್ ಪ್ರಾರಂಭ ಆಗಿ, ನಂತರದಲ್ಲಿ ಭತ್ತದ ಬೆಳೆಯಲ್ಲಿ, ಅದು ನಂತರದಲ್ಲಿ ಕ್ರಮೇಣವಾಗಿ ಎಲ್ಲಾ ಬೆಳೆಗಳಲ್ಲೂ ಕೂಡ ಈ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಇವತ್ತು ದೇಶದ 140 ಕೋಟಿ ಜನಸಂಖ್ಯೆಗೆ ಹೆಚ್ಚು ಕಡಿಮೆ ನಾವು ಇದೀವಿ. ಈ ಜನಸಂಖ್ಯೆಗೂ ಕೂಡ ಆಹಾರ ಸಾಮಗ್ರಿಗಳನ್ನು ಕೂಡ ನಾವು ಒದಗಿಸ್ಕೊಳ್ತಾ ಇದ್ದೀವಿ. ಸ್ವಾವಲಂಬನೆಯ ಒಂದು ಬದುಕನ್ನ ನಾವು ಕಟ್ಕೊಂಡಿದ್ದೀವಿ ಅಂತಂದ್ರೆ ಇದಕ್ಕೆ ಮೂಲ ಯಾರು ಅಂತಂದ್ರೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅನ್ನೋದನ್ನು ಕೂಡ ನಾವು ಸ್ಮರಿಸಬೇಕಾಗಿರ್ತಕ್ಕಂಥವರೆಲ್ಲರನ್ನು ಕೂಡ ಒಟ್ಟುಗೂಡಿಸುವ ಮೂಲಕ ರಾಜಕೀಯ ಪ್ರವೇಶ ಮಾಡಿ ಆ ಮೂಲಕ ಅವರು ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಸ್ಮರಿಸ್ತಾ ಹೋಗಬೇಕಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ದೇಶದಲ್ಲಿ ಸುಮಾರು 31-32 ವರ್ಷಗಳಿಗಿಂತಲೂ ಕೂಡ ಹೆಚ್ಚಿನ ಕಾಲ ಒಂದು ಸಂಪುಟ ದರ್ಜೆಯ